ಶ್ರಾವಣ ಮಾಸ ಬಂತಲ್ಲ, ಅದೇ ತರಕಾರಿ ತಿಂದು ತಿಂದು ಬೇಜಾರಾಗಿದ್ದಲ್ಲಿ ಇವತ್ತಿನ ಈ ಒಂದು ರೆಸಿಪಿ ನಿಮಗೆ ತುಂಬಾನೇ ಇಷ್ಟವಾಗಲಿದೆ. ಹೌದು, ಕೇವಲ 10 ನಿಮಿಷದಲ್ಲಿ ಮಾಡಿ ಫಟಾಫಟ್ ಆಗಿ ಮುಗಿಸಬಹುದು. ರುಚಿಯಂತೂ ಕೇಳೋದೇ ಬೇಡ, ಅಷ್ಟು ಚೆನ್ನಾಗಿ ಬರಲಿದೆ. ಹಾಗಾದರೆ ಬನ್ನಿ ರೆಸಿಪಿಯನ್ನ ನೋಡೋಣ. ಒಂದು ಪಾತ್ರೆಯಲ್ಲಿ 1.5 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕಿಕೊಳ್ಳಿ. ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಬೆಳ್ಳುಳ್ಳಿಯನ್ನ ಕಟ್ ಮಾಡಿಕೊಂಡು ಹಾಕಿಕೊಳ್ಳೋಣ. ಹಾಗೆ ಮನೆಯಲ್ಲಿ ಮಿಕ್ಸರ್ ಮಾಡಿಟ್ಟುಕೊಂಡಿರುವ ಹಸಿ ಮೆಣಸಿನಕಾಯಿಯನ್ನ 1 ಟೇಬಲ್ ಸ್ಪೂನ್ನಷ್ಟು ಹಾಕಬೇಕು. ಬಿಸಿಯಾದ ನಂತರ ಅದು ಸ್ವಲ್ಪ ಬೆಂದ ನಂತರ ಇಲ್ಲಿ ಉಳ್ಳಾಗಡ್ಡಿಯನ್ನ ಹಾಕೋಣ. 1 ಉಳ್ಳಾಗಡ್ಡಿಯನ್ನ ಕಟ್ ಮಾಡಿಕೊಂಡು ಹಾಕಿಕೊಂಡಿದ್ದೇವೆ. ಚೆನ್ನಾಗಿ ಡೀಪ್ ಫ್ರೈ ಮಾಡೋಣ. ಹೌದು, ಇದಂತೂ ರೆಸಿಪಿ ತುಂಬಾನೇ ಸಖತ್ತಾಗಿರಲಿದೆ. ಶ್ರಾವಣದಲ್ಲಿ ಯಾರಿಗೆ ಎಗ್ ಬುರ್ಜಿ ಬೇಕು ಅಂತ ಅನಿಸುತ್ತದೆ ನೋಡಿ, ಅಂಥವರು ಈ ರೆಸಿಪಿಯನ್ನ ಮಾಡಿಕೊಂಡಿದ್ದಲ್ಲಿ ತುಂಬಾನೇ ಸಖತ್ತಿರಲಿದೆ. ಹಾಗೆ ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನ ಹಾಕೋಣ. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕಿ ಮಿಕ್ಸರ್ ಮಾಡಿಕೊಂಡು ಫ್ರಿಡ್ಜ್ನಲ್ಲಿ ಇಟ್ಟುಕೊಂಡಿರ್ತೇವೆ. ಅದನ್ನೇ ಕೂಡ 1 ಟೇಬಲ್ ಸ್ಪೂನ್ನಷ್ಟು ಹಾಕಿಕೊಂಡಿದ್ದೇನೆ. ಇದು ಕೂಡ ಚೆನ್ನಾಗಿ ಬೇಯಬೇಕು. ಬೇಯ್ದ ನಂತರ 1 ಟೊಮ್ಯಾಟೋವನ್ನು ಕೂಡ ಕಟ್ ಮಾಡಿಕೊಂಡು ಹಾಕಿಕೊಳ್ಳೋಣ. ಟೊಮ್ಯಾಟೊ ಕೂಡ 2 ರಿಂದ 3 ನಿಮಿಷ ಚೆನ್ನಾಗಿ ಬೇಯಿಸಬೇಕು. ಬೇಯಿಸಿದ ನಂತರ ಇದಕ್ಕೆ ಈಗ ಟೇಸ್ಟನ್ನು ತರಲು ಸ್ವಲ್ಪ ಉಪ್ಪು, ಖಾರ, ಮಸಾಲೆಯನ್ನು ಹಾಕೋಣ. ಹೌದು, ಅರ್ಧ ಟೇಬಲ್ ಸ್ಪೂನ್ನಷ್ಟು ಉಪ್ಪು, ಸ್ವಲ್ಪ ಅರಿಶಿಣ ಹಾಗೂ ಸ್ವಲ್ಪ ಧನಿಯಾ ಪೌಡ್ರನ್ನು ಹಾಕೋಣ. ಹಾಕಿಕೊಂಡ ನಂತರ ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿಕೊಳ್ಳೋಣ. ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆದಲ್ಲಿ ತುಂಬಾನೇ ಟೇಸ್ಟ್ ಬರಲಿದೆ. ಇದರ ಜೊತೆಗೆ ನಂತರ ನೀವು ಚಿಲ್ಲಿ ಪೌಡರ್ 1 ಟೇಬಲ್ ಸ್ಪೂನ್ನಷ್ಟು ಚಿಲ್ಲಿ ಪೌಡ್ರನ್ನು ಹಾಕಬೇಕು. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯಕರ. ಹಾಗೆ ಮಕ್ಕಳ ಟಿಫಿನ್ಗೂ ಕೂಡ ದಿಢೀರನೆ ಆಗೋ ಒಂದು ಐಟಮ್ ಅಂತ ಕೂಡ ಹೇಳಬಹುದು. ಈಗ ಕಟ್ ಮಾಡಿಕೊಂಡಿರುವ ಪನ್ನೀರನ್ನು ಹಾಕೋಣ. ಪನ್ನೀರ್ ಈ ರೀತಿ ಕಟ್ ಮಾಡಿಕೊಳ್ಳಬೇಕು. ಕೈಯಲ್ಲಿ ನೀವು ಕಟ್ಟನ್ನು ಮಾಡಿಕೊಳ್ಳಿ. ಈ ಥರ ಉದುರಿಸಬೇಕು. ಪನ್ನೀರ್ ಈಗ ಪೀಸಸ್ ಇದ್ದಲ್ಲಿ ಈ ರೀತಿ ಕಟ್ಟನ್ನು ಮಾಡಿಕೊಂಡು ಈಗ ಪನ್ನೀರನ್ನು ಇದಕ್ಕೆ ಆ್ಯಡ್ ಮಾಡಿಕೊಳ್ಳೋಣ. ಪನ್ನೀರ್ನಲ್ಲಿ ಒಳ್ಳೆ ಪ್ರೋಟೀನ್ ಇರ್ತದೆ. ಹೀಗಾಗಿ ಇದು ಒಂದು ತುಂಬ ಹೆಲ್ದಿ ರೆಸಿಪಿ ಅಂತ ಕೂಡ ನಾನು ಹೇಳ್ತಾ ಇದ್ದೀನಿ. ಒಮ್ಮೆ ಟ್ರೈ ಮಾಡಿ ನೋಡಿ. ಎಗ್ ಬುರ್ಜಿಗಿಂತನೂ ತುಂಬ ಟೇಸ್ಟ್ ಆಗಿರುತ್ತದೆ. ಎಲ್ಲರೂ ಕೂಡ ಪನ್ನೀರ್ ಮಸಾಲ, ಪನ್ನೀರ್ ಟಿಕ್ಕಾ ಹೀಗೆ ತಿಂದು ಬೇಜಾರಾಗಿದ್ದಲ್ಲಿ ಒಮ್ಮೆ ಈಗ ಪನ್ನೀರ್ ಬುರ್ಜಿಯನ್ನು ಟ್ರೈ ಮಾಡಿ ನೋಡಿ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಟೇಸ್ಟ್ ಹೇಗಿದೆ ಎಂಬುದನ್ನು ಟ್ರೈ ಮಾಡಿ ಕಮೆಂಟ್ನಲ್ಲಿ ನೀವು ನನಗೆ ತಪ್ಪದೇ ತಿಳಿಸಬೇಕು. ಯಾಕಂದಲ್ಲಿ ಸಖತ್ ರೆಸಿಪಿ ಐಡಿಯಾನ ನಿಮಗೆ ಶೇರ್ ಮಾಡಿದ್ದೇನೆ. ಪ್ರತಿಯೊಬ್ಬರೂ ಕೂಡ ಈ ಕೂಡಲೇ ಟ್ರೈಯನ್ನು ಮಾಡಿ. ಶ್ರಾವಣ ಮಾಸದಲ್ಲಿ ತರಕಾರಿ ತಿಂದು ಬೇಜಾರಾಗಿದ್ದಲ್ಲಿ ಈ ಕೂಡಲೇ ಈ ಪನ್ನೀರ್ ಬುರ್ಜಿಯನ್ನು ಟ್ರೈ ಮಾಡಿ. ಹೇಗಿದೆ ಎಂಬುದನ್ನು ಕಮೆಂಟ್ನಲ್ಲಿ ನಮಗೆ ತಿಳಿಸುವುದನ್ನು ಮರೆಯಬೇಡಿ. ಹಾಗೆ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಶೇರ್ ಮಾಡಿ.